ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸುತ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಬಂದು ಮಂಗಳವಾರ ಮತ್ತು ಬುಧವಾರದ ವಿಡಿಯೋ ಆಗಿರುತ್ತೆ. ಮಂಗಳವಾರ ನಾನು ಬೆಳಿಗ್ಗೆನೇ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆಯೇ ಮನೆಯೆಲ್ಲ ಒರೆಸಿ ಗುಡಿಸ್ಕೊಂಡು ನಾನು ಸೋಮವಾರನೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಅದರಿಂದ ಮಂಗಳವಾರ ಇವತ್ತು ಮಂಗಳವಾರ ದೀಪ ಹಚ್ಕೊಂಡು ಮಂಗಳವಾರ ಯಾಕೆ ಪೂಜೆ ಮಾಡ್ತಿದ್ದೀನಿ ಅಂದರೆ ಇವತ್ತು ನಮ್ಮ ಮಾವರು ದೇವರು ತಂದು ಯಾವ ದೇವರು ಅಂದರೆ ನಮ್ಮ ಊರಿನ ಗ್ರಾಮ ದೇವತೆಯಾದ ಬಿಸಿಲು ಮಾರಮ್ಮ, ಹಾಗೆ ಕಡ್ಸಿಗೊಪ್ಪದ ಗ್ರಾಮ ದೇವತೆ ಆಗಿರುವಂಥ ಮೂಕ್ ಮಾರಮ್ಮ, ಈ ರೀತಿ ಗ್ರಾಮ ದೇವತೆಗಳನ್ನ ತಂದು ಮನೆಯಲ್ಲಿ ಇರಿಸಿ ಒಂದು ನೈಟ್ ಅಲ್ಲೇ ಇರಿಸ್ಕೊಳ್ಳೋ ರೀತಿ ಪೂಜೆ ಮಾಡ್ತಾರೆ. ಹಾಗೆ ದೇವ್ರು ತಂದು ಇರಿಸ್ತಾ ಇದ್ದರು ಅವರು. ನಾನು ಮನೆ ಹತ್ರ ಹೋಗಬೇಕಾಗಿತ್ತು. ನಾಷ್ಟಕ್ಕೆ ಮಕ್ಕಳಿಗೆಲ್ಲ ದೋಸೆ ಮಾಡಿ ಚಟ್ನಿ ಮಾಡಿ ನಾಷ್ಟ ಮಾಡಿಬಿಟ್ಟು ಸ್ಕೂಲ್ಗೆ ಕಳಿಸ್ಬಿಟ್ಟು ಆನಂತರ ನಾನಿಲ್ಲಿ ನಮ್ಮ ಮಾವನ ಮನೆ ಹತ್ರ ಬಂದೆ. ಹಾಗೆಯೇ ಬಂದು ಇಲ್ಲಿ ಕಳಶಕ್ಕೆ ಮತ್ತು ದೀಪಕ್ಕೆ ಎಲ್ಲ ರೆಡಿ ಮಾಡ್ಕೊತಾಯಿದ್ರು. ನಾನು ಕೂಡ ಎಲ್ಲ ಹೆಲ್ಪ್ ಮಾಡಿಬಿಟ್ಟು ಹಾಗೆ ಮಡ್ಲಕ್ಕಿ ಸಾಮಾನು ಏನಿದೆಯೋ ಮಡ್ಲಕ್ಕಿ ಕಟ್ಟೋಕ್ಕೆ ಕಳಸ ನೋಡ್ಬೋದು, ಇಲ್ಲಿ ಬೆಲ್ಲದ ಆರತಿ, ಹಾಗೆ ಕರಿ ಆರತಿ, ಆಮೇಲೆ ರತ್ನೀರು, ಈ ರೀತಿ ದೇವರುಗಳು ಒಳಗಡೆ ಬರೋಕ್ಕೂ ಮುಂಚೆ ಆರತಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಹಾಗೆಯೇ ಇಲ್ಲಿ ನೋಡ್ಬೋದು ಎಲ್ಲ ರೀತಿಯ ಹಣ್ಣುಗಳು ಇಟ್ಟು ಮಡ್ಲಕ್ಕಿಗೆ ರೆಡಿ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ತಂಪು ಕೂಡ ರೆಡಿ ಮಾಡ್ಕೊಂಡಿದ್ದೀವಿ. ಹಾಗೆ ಇಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಒಂಥರ ಪ್ರಸಾದಕ್ಕೆ ನಾವಿಲ್ಲಿ ಹಲಸಿನಣ್ಣು ಕುಯ್ದು ತೊಳೆಗಳನ್ನೆಲ್ಲ ತಕ್ಕೊಂಡು ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀವಿ. ನೋಡ್ಬೋದು ಎಲ್ಲರೂ ಯಾವ ರೀತಿ ಹಲಸಿನಣ್ಣೆಲ್ಲ ಕುಯ್ತಾ ಇದ್ದೀವಿ ಅಂತ. ಕೂದ್ಬಿಟ್ಟು ಮೊದಲು ರೆಡಿ ಮಾಡಿ ಇಟ್ಕೊಬಿಟ್ರೆ ದೇವ್ರು ಬರೋ ಅಷ್ಟರಲ್ಲಿ ಪ್ರಸಾದಕ್ಕೆ ರೆಡಿ ಮಾಡ್ಕೊಬೋದು. ಹಲಸಿನ ತೊಳೆ ಮತ್ತು ಕಾಯಿ ರೆಡಿ ಮಾಡ್ಕೊಂಡು ಇಟ್ಕೊಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀವಿ. ದೇವರು ಇಲ್ಲಾಂದರೆ ಒಂದು 6 ಗಂಟೆ ಅಷ್ಟರಲ್ಲಿ ಊರಿಗೆ ತರ್ತಾರೆ ಕಡ್ಸಿಗೊಪ್ಪದಿಂದ. ಇಲ್ಲೇ ನಮ್ಮೂರವರು ದೇವಸ್ಥಾನ ದೇವ್ರನ್ನ ಆನಂತರ ಅಲ್ಲಿಂದ ತಂದಮೇಲೆ ಈ ದೇವ್ರನ್ನ ಎತ್ಕೊಳ್ಳೋವಂಥದ್ದು. ಅಷ್ಟರಲ್ಲಿ ನಾವೆಲ್ಲ ಬೆಳಗ್ಗೆ ರೆಡಿ ಮಾಡ್ಕೊಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀವಿ. ಹಾಗೆಯೇ ಸಾಯಂಕಾಲ 6 ಗಂಟೆ ಅಥವಾ 5:15 6 ಗಂಟೆ ಆಗಿದೆ ಅನ್ನಿಸುತ್ತೆ. ನೋಡಿದ್ರೆ ಇಲ್ಲಿ ದೇವಸ್ಥಾನದ ಹತ್ರ ಎಲ್ಲ ನಾವೇನು ರೆಡಿ ಮಾಡ್ಕೊಂಡಿದ್ವಿ ಎಲ್ಲನೂ ಎತ್ಕೊಂಡು ದೇವಸ್ಥಾನ ಬಂದ ನಂತರ ದೇವಸ್ಥಾನದಿಂದ ದೇವ್ರು ತಗೊಂಡ್ರು. ಈ ರೀತಿ ಕಟ್ಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ಹೂವೆಲ್ಲ ರೆಡಿ ಮಾಡಿಸಿಲ್ಲ, ಹೂವೆಲ್ಲ ಮುಡಿಸ್ಕೊಂಡಿರಲಿಲ್ಲ. ಹೂವನ್ನೆಲ್ಲ ಅಲ್ಲೇ ಹೊಳೆ ಹತ್ರ ಮುಡಿಸ್ಕೊತಾರೆ. ಹಾಗಾಗಿ ಈ ದೇವರು ಮತ್ತು ನಮ್ಮೂರಿನ ಗ್ರಾಮ ದೇವತೆ ಬಿಸ್ಲಮ್ಮ, ಹಾಗೆ ಕಡ್ಸಿಗೊಪ್ಪ ಗ್ರಾಮದ ಮೂಕ್ ಮಾರಮ್ಮ ದೇವ್ರನ್ನ ಎರಡು ತಗೊಂಡು ಈ ರೀತಿ ಇರೋವಂಥ ಇಲ್ಲಿ ಹೊಳೆ ಹತ್ರ ಅಂತ ಕೂಡ ನಾವು ಹೇಳ್ತೀವಿ. ನಾಗರ ಕೈಯೆಲ್ಲ ಫಸ್ಟೇ ತೊಳೆದೆಲ್ಲ ರೆಡಿ ಮಾಡಿಬಿಟ್ಟಿದ್ವಿ. ಹಾಗೆ ನಾಗರ ಕೈ ಹತ್ರ ರಂಗೋಲಿ ಕೂಡ ಹಾಗೆಯೇ 2 ದೇವರುಗಳನ್ನು ತಂದು ಇಲ್ಲಿ ಟವಲು ಮತ್ತು ಚಾಪೆ ಹಾಸಿ ಅದ್ರ ಮೇಲೆ ದೇವ್ರು ಇರಿಸಿ ಮೊದಲು ಹೂವು ಎಲ್ಲ ಮುಡಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದಾರೆ. ಈ ಕಡೆ ಇರೋದು ಮೂಕ್ ಮಾರಮ್ಮ, ಈ ಕಡೆ ಇರೋದು ಬಿಸಿಲು ಮಾರಮ್ಮ. ಮೂಕ್ ಮಾರಮ್ಮ ದೇವಸ್ಥಾನದ ಪೂಜಾರಿ ಆಗಿದ್ದಾರೆ. ದೇವ್ರಿಗೆ ಅವ್ರು ರೆಡಿ ಮಾಡ್ತಾರೆ. ಇನ್ನೊಂದು ದೇವ್ರಿಗೆ ಬಿಸಿಲು ಮಾರಮ್ಮನಿಗೆ ಯಾರು ಪೂಜೆ ಮಾಡ್ತಾರೋ ಅವರು ಆ ದೇವ್ರಿಗೆ ಒಂದು ಕಡೆ ರೆಡಿ ಮಾಡ್ಕೊತಾ ಇದ್ದಾರೆ. ಅಂತಾನೆ ಇರ್ತಾರೆ. ಎಲ್ಲ ರೆಡಿ ಆಗೋ ತನಕ ಟಮಟೆ ಹೊಡೆಯೋದು ನಿಲ್ಲಿಸೋರು. ಟಮಟೆ ಹೊಡಿತಾ ಇರ್ತಾರೆ ಒಂದು ಕಡೆ, ಈ ಕಡೆ ಸೈಡೆಲ್ಲ ಈ ರೀತಿ ಇವರು ಹೂವೆಲ್ಲ ಮುಡಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದಾರೆ. ಟಮಟೆ ಹೊಡ್ಕೊಂಡು ಎತ್ಕೋಬೇಕಂದ್ರೆ ಟಮಟೆ ಸೌಂಡ್ಗೂ ಅವ್ರು ಕುಣ್ಕೊಂಡು ದೇವ್ರು ಬರೋದಕ್ಕೂ ಮೈ ರೋಮಾಂಚನ ಆಗ್ತಾಯಿತ್ತು. ನಿಜ ಆ ದೇವ್ರ ಲೀಲೆ. ಈ ರೀತಿ ದೇವ್ರ ಹತ್ರನೇ ಇದ್ದು ನಾವು ಕೂಡ ಹೂವೆಲ್ಲ ಮುಡಿಸಿ ರೆಡಿ ಮಾಡೋ ಅಂಥದ್ದು ನೋಡಿದ್ದೇನೆ ನಾನು ಮೊದಲು. ಇದೇ ಸದ ನೋಡಿದ್ದೀನಿ. ಯಾವಾಗೂ ದೇವ್ರ ತಂದು ಮಾಡೋರು, ಬಟ್ ನಾವು ದೂರ ಇರೋವಿ, ಬೇರೆಯವ್ರು ಮಾಡೋರಲ್ವ. ಇವಾಗ ನಮ್ಮ ಸಂಬಂಧಿಕರೇ ಮಾಡ್ತಾ ಇರೋದ್ರಿಂದ ನಾವು ಹತ್ರದಲ್ಲಿ ನಿಂತ್ಕೊಂಡು ದೇವ್ರುಗಳು ರೆಡಿ ಮಾಡೋ ಅಂಥದ್ದು ನೋಡಿ ಕಣ್ಣು ತುಂಬಿಕೊಂಡ್ವಿ ಅಂತ ನಿಜಕ್ಕೆ ತುಂಬಾ ಖುಷಿ ಆಯಿತು.
ಹಾಗೆಯೇ ಮಳೆ ಬರೋ ರೀತಿ ಕೂಡ ಆಗಿತ್ತು. ಏನು ಬಗ್ಗೆನೋ ಮಳೆ ಬರುತ್ತೆ ಅಂತ ನಾವು ಬೆಳಗ್ಗೆಯಿಂದ ಅದೇ ಟೆನ್ಷನ್ ಆಗಿತ್ತು. ಈ ದೇವ್ರ ಲೀಲೆನೋ ಏನೋ ಮಳೆ ಕೂಡ ಬಂದಿಲ್ಲ. ಹಾಗೆ ಸ್ವಲ್ಪ ಕೂಡ ಮಳೆ ಬಂದಿಲ್ಲ. ದೇವ್ರು ತಗೋವಾಗ ಯಾವುದೇ ತೊಂದರೆ ಕೂಡ ಆಗಿಲ್ಲ. ಈ ರೀತಿ ತಾಯಿದೇ ನಿಜವಾಗ್ಲೂ ಲೀಲೆ ಅಂತ ತುಂಬಾ ಖುಷಿ ಆಯಿತು. ಹಾಗೆ ಇಲ್ಲಿ ನೋಡ್ಬೋದು ತಾಯಿ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಅದಕ್ಕೆ ಮಿಂಚು ಥರ ಇರೋ ಇದನ್ನೆಲ್ಲ ಬಿಟ್ಟು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಅಲಂಕಾರ ಎಲ್ಲ ಮುಗೀತ್ಲೆ ದೇವ್ರನ್ನ ಇಲ್ಲಿ ಪೂಜೆ, ಇಲ್ಲೂ ಕೂಡ ಪೂಜೆ ಮಾಡ್ತಾರೆ. ನಾವು ಮೊದಲೇ ಅಲ್ಲಿ ಮನೆ ಹತ್ರ ಕಳಸ ಇಟ್ಕೊಂಡಿದ್ವಿ. ಕಳಸ ಮಡ್ಲಕ್ಕಿ ಸಾಮಾನು ಎಲ್ಲ ಇಲ್ಲಿಗೆ ಎತ್ಕೊಂಡು ಬಂದಿದ್ವಿ. ಅವನ್ನೆಲ್ಲ ಕಟ್ಬಿಟ್ಟು ಅವರೇ ಪೂಜಾರಿಗಳೇ ಪೂಜೆ ಮಾಡ್ತಾರೆ 2 ದೇವ್ರಿಗೂ. ಈ ದೇವರು ಕಡ್ಸಿಗಪ್ಪ ಮೂಕ್ ಮಾರಮ್ಮ ಈ ರೀತಿ ರೆಡಿ ಮಾಡಿದ್ದಾರೆ. ಹಾಗೆ ಈ ದೇವರು ನಮ್ಮೂರಿನ ಗ್ರಾಮ ದೇವತೆ ಬಿಸಿಲು ಮಾರಮ್ಮ, ಹೂಗಳಿಂದ ಈ ರೀತಿ ರೆಡಿ ಮಾಡಿದ್ದಾರೆ. ಎಲ್ಲ ರೆಡಿಯಾದ ನಂತರ ಮಡಿವಾಳರು ಅಂತ ಏನಿದ್ದಾರೋ ಅವರು ಈ ರೀತಿ ಪಂಜೆ ಹತ್ತಿಸ್ಕೊಂಡು ತಾಯಿನ ಎತ್ಕೊಂಡಿರ್ತಾರೋ, ಯಾರು ಎತ್ಕೊಂಡಿರ್ತಾರೋ ಅವ್ರು ಹಾಸೋ ಬಟ್ಟೆ ಮುಖಾಂತರ ನಡ್ಕೊಂಡು ಹೋಗಬೇಕು. ಅವರು ಮಡಿವಾಳರು ಬಟ್ಟೆ ಬಟ್ಟೆ ಹಾಸ್ಕೊಂಡು ಹೋಗ್ತಾರೆ. ಈ ಕಡೆಯಿಂದ ಇವರು ಆ ಬಟ್ಟೆ ಮೇಲೆ ಹೋಗ್ತಾರೆ. ಹಾಗೆ ತಮಟೆ ಸೌಂಡು, ತಮಟೆ ಹೊಡ್ಕೊಂಡು ನೋಡೋಕ್ಕೆ ಒಂಥರ ಆ ರೀತಿ ತಮಟೆ ಹೊಡ್ಕೊಂಡು ದೇವ್ರನ್ನ ಎತ್ಕೊಂಡು ಹೋದರು. ಕದ್ರೆ ಪಟಾಕಿ ಹಾಗೆ ತಮಟೆ ಆ ಸೌಂಡು ಥರ ಏನೋ ಪಾಸಿಟಿವ್ ಈ ರೀತಿ ರೆಡಿ ಮಾಡಿಕೊಂಡು ಆ ರೀತಿ ತಗೊಂಡು ಹೊರಟರು. ಆನಂತರ ಇಲ್ಲಿ ಮನೆ ಹತ್ರ ದೇವ್ರ ತಂದೆ ಹಿಡ್ಕೊಂಡಿದ್ದಾರೆ. ಇಲ್ಲಿ ಇವರು ಆರತಿ ನಾವು ಫಸ್ಟ್ ಏನು ರೆಡಿ ಮಾಡ್ಕೊಂಡಿದ್ವೋ ಗಲ್ದೆ ಆರತಿ, ಮಸಿ ಆರತಿ ಹಾಗೆ ರತ್ನೀರನ್ನ ದೇವ್ರಿಗೆ ಎಡೆ ತೆಗಿತಾ ಇದ್ದಾರೆ. ತಕ್ಕೊಂಡ ನಂತರ 2 ದೇವ್ರಿಗೂ ಒಂದೊಂದು ಕೋಳಿ ಬಲಿ ಕೊಟ್ಟು ಆನಂತರ ದೇವ್ರನ್ನ ಒಳಗಡೆ ತಗೊಂಡು ಹೋಗ್ತಾರೆ. ಅಷ್ಟರಲ್ಲಿ ಎಲ್ಲ ರೆಡಿ ಆರತಿ ಏನಿದೆಯೋ ಎಲ್ಲ ಮಾಡಿಕೊಂಡು ಈ ರೀತಿ ಪೂಜೆ ಆಯ್ತಲೆ ಪ್ರಸಾದ ಮಾಡಿರೋದು ಏನಿದೆಯೋ ಪ್ರಸಾದ ಎಲ್ಲ ಕೊಟ್ಟು ಎಲ್ರಿಗೂ. ಆನಂತರ 3 ಗಂಟೆ ರಾತ್ರಿಯಲ್ಲಿ ತೆಂಬಿಟ್ಟು ಆರತಿ ಮಾಡಿ ಬುಧವಾರ ಬೆಳಿಗ್ಗೆ ಮಧ್ಯಾಹ್ನದ ಊಟದಷ್ಟರಲ್ಲಿ ಮಟನ್ ಸಾಂಬಾರು ಹಾಗೆ ಚಿಕನ್ನು ಏನಿದೆಯೋ ನೈವೇದ್ಯ ಪ್ರಸಾದವಾಗಿ ಮಾಡಿ ಮೊದಲು ದೇವ್ರ ಹತ್ರ ಇಟ್ಟು ಆನಂತರ ಎಲ್ಲ ಜನಗಳನ್ನೆಲ್ಲ ಕರೆದು ಊಟ ಹಾಕಿ ಕಳಿಸೋ ಅಂಥದ್ದು ಈ ರೀತಿ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.